ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಗನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ನಾನು ತಿಳಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಪ್ಪರ ಬಾಯ ಮೂಲಕವಾಗಿ ಕೆಲವೊಂದು ವಿಷಯಗಳನ್ನ, ಸಂಗತಿಗಳನ್ನ ನಾವು ನೋಡಿದ್ದೇವೆ. ಈ ಸಮಯದಲ್ಲಿ ನೇರವಾಗಿ ದೇವರ ವಾಕ್ಯದ ಕಡೆಗೆ ಹೋಗೋಣ. ದೇವರು ಈ ಒಂದು ಸಮಯಾವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಮೊದಲನೇದಾಗಿ ನಾನು ದೇವರಿಗೆ ವಂದಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ಈ ಲೋಕದಲ್ಲಿ ಜೀವಿಸುವಂತ ಮನುಷ್ಯರಾಗಿರ್ತಕ್ಕಂಥ ನಾವುಗಳು ಅನೇಕರನ್ನ ಅನೇಕ ವಿಧದಲ್ಲಿ ಮೆಚ್ಚಿಸುವುದಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ಪ್ರಿಯರೇ. ಗುರುಗಳನ್ನ ಮೆಚ್ಚಿಸುವುದಕ್ಕಾಗಿ ಶಿಷ್ಯರು, ತಂದೆ ತಾಯಿಗಳನ್ನ ಮೆಚ್ಚಿಸುವುದಕ್ಕಾಗಿ ಮಕ್ಕಳು, ಅತ್ತೆಯನ್ನ ಮೆಚ್ಚಿಸುವುದಕ್ಕಾಗಿ ಸೊಸೆಯು, ಅಪ್ಪನನ್ನ ಮೆಚ್ಚಿಸುವುದಕ್ಕಾಗಿ ಮಗನು, ಯಜಮಾನನನ್ನು ಮೆಚ್ಚಿಸುವುದಕ್ಕಾಗಿ ದಾಸನು, ಯಜಮಾನಿಯನ್ನ ಮೆಚ್ಚಿಸುವುದಕ್ಕಾಗಿ ದಾಸಿಯು, ಅನೇಕರು ಎಲ್ಲರನ್ನ ಮೆಚ್ಚಿಸಬೇಕು 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 ಅಂತೇಳಿ ಲೋಕದಲ್ಲಿ ಏನ್ ಮಾಡ್ತಾ ಇರ್ತಾರೆ, ಅಂದುಕೊಳ್ತಾ ಇರ್ತಾರೆ. ಅದಕ್ಕಾಗಿ ನನ್ನನ್ನು ಕೂಡ ನೀವು ಎಲ್ಲರೂ ಮೆಚ್ಚರಿ ಎಂಬುದಾಗಿ ಏನ್ ಮಾಡ್ತಾ ಇರ್ತಾರೆ, ಲೈಕ್ ಕೊಡ್ರಿ ಅಂತೇಳಿ ಏನ್ ಮಾಡ್ತಾ ಇರ್ತಾರೆ, ಲೈಕ್ಸ್ ಗಳಿಗೋಸ್ಕರವಾಗಿ ಕೇಳ್ತಾ ಇರ್ತಾರೆ ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಲೋಕದಲ್ಲಿ ಒಬ್ಬರನ್ನ ಒಬ್ಬರು ಮೆಚ್ಚಿಸಬೇಕೆನ್ನುವಂಥದ್ದು ಇರುವಂತದ್ದಾದ್ರೆ, ಈ ಲೋಕದಲ್ಲಿ ಆ ಎಲ್ಲಾ ಮೆಚ್ಚುವಿಕೆಗಳಿಗಿಂತ ಒಂದು ದೊಡ್ಡದಾಗಿರ್ತಕ್ಕಂಥ ಶ್ರೇಷ್ಠವಾದಂತ ಮೆಚ್ಚುಗೆ ಇದೆ ಪ್ರಿಯರೇ. ಆ ಮೆಚ್ಚುಗೆ ಏನಂತಂದ್ರೆ, ದೇವರನ್ನ ನಾವು ಹೇಗೆ ಮೆಚ್ಚಿಸಲು ಸಾಧ್ಯ. ಮನುಷ್ಯರನ್ನ ಮೆಚ್ಚಿಸುವುದಕ್ಕಾಗಿ ಏನೆಲ್ಲ ತಾಪತ್ರಯ ಪಡ್ತೀವಿ, ಮನುಷ್ಯರನ್ನ ಮೆಚ್ಚಿಸುವುದಕ್ಕಾಗಿ ಏನೆಲ್ಲ ನಾವು ಕಾರ್ಯಗಳನ್ನ ಮಾಡ್ತೀವಿ. ಹೆಂಡತಿನ ಮೆಚ್ಚಿಸಬೇಕಾದ್ರೆ ಗಂಡ ಸೀರೆ ತಂದು ಕೊಡ್ತಾನ, ನಕ್ಲೆಸ್ ತಂದು ಕೊಡ್ತಾನ, ಕಿವಿ ಓಲೆಗಳು ತಂದು ಕೊಡ್ತಾನೆ. ಹಲ್ಲೆಲೂಯಾ. ಗಂಡನನ್ನ ಮೆಚ್ಚಿಸೋದಕ್ಕಾಗಿ ಹೆಂಡತಿ ಗಂಡನಿಗೆ ಏನು ಇಷ್ಟವಾದ ಅಡಿಗೆ ಇರುತ್ತೋ ಅದನ್ನ ಮಾಡಿ ಇಡ್ತಾ ಇರ್ತಾನೆ. ಹಲ್ಲೆಲೂಯಾ. ಅಡಿಗೆ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಒಳ್ಳೆ ಅಡಿಗೆ ಮಾಡಿಬಿಟ್ರೆ ಗಂಡ ಏನ್ ಮಾಡ್ಬಿಡ್ತಾನೆ, ಕರಿ ಬಿಡ್ತಾನ, ಹೇಳಿದ ಮಾತು ಕೇಳಿ ಬಿಡ್ತಾನೇನೋ ಎನ್ನುವಂತ ರೀತಿಯಲ್ಲಿ. ಆದ್ರೆ ಇಲ್ಲಿ ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಗತಿ. ದೇವರನ್ನ ನಾವು ಮೆಚ್ಚಿಸುವಂತದ್ದು ಹೇಗೆ, ದೇವರನ್ನ ನಾವು ಮೆಚ್ಚಿಸಬೇಕಾದ್ರೆ ಏನು ಕಾರ್ಯಗಳನ್ನ ಮಾಡಿದ್ರೆ ನಾವು ದೇವರಿಂದ ಮೆಚ್ಚುಗೆಯನ್ನು, ನಾವು ದೇವರನ್ನ ಮೆಚ್ಚಿಸಿ ದೇವರಿಂದ ಮೆಚ್ಚುಗೆಯನ್ನು ನಾವು ಪಡೆದು ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕೆ ನಾವು ಸಾಧ್ಯವಾಗುತ್ತೆ ಪ್ರಿಯ. ಒಂದ್ಸಾರಿ ನೀವು ಮೊದಲನೆಯ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನವನ್ನ ನೀವು ನೋಡಿದ್ರೆ ಅಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೆಯ ವಚನ. ತೆಗೆದಂತವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಓದ್ಬೇಕು. ಆ ಯಹೂದ್ಯರು ಕರ್ತನಾದಂತ ಯೇಸುವನ್ನು ಪ್ರವಾದಿಗಳನ್ನು ಕೊಂದರು, ನಮ್ಮನ್ನು ಅಟ್ಟಿ ಬಿಟ್ಟರು. ಅವರು ದೇವರನ್ನ ಮೆಚ್ಚಿಸುವವರಲ್ಲ, ಎಲ್ಲಾ ಮನುಷ್ಯರಿಗೂ ವಿರೋಧಿಗಳಾಗಿದ್ದಾರೆ. ಅನ್ಯ ಜನರಿಗೆ ರಕ್ಷಣೆಯಾಗುವಂತೆ ಸುವಾರ್ತೆಯನ್ನು ಹೇಳುವ ನಮಗೆ ಅಡ್ಡಿ ಮಾಡುತ್ತಾರೆ. ಹೀಗೆ ತಮ್ಮ ಪಾಪ ಕೃತ್ಯಗಳನ್ನು ಎಲ್ಲಾ ಕಾಲಗಳಲ್ಲಿಯೂ ಪರಿಪೂರ್ಣ ಮಾಡುವುದಕ್ಕೆ ಹೋಗುತ್ತಾರೆ. ಆದರೆ ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು ಎಂಬುದಾಗಿ. ಹಲ್ಲೆಲೂಯಾ. ದೇವರನ್ನ ಮೆಚ್ಚಿಸಲಾರದಂತವರು ಯಾರ್ರೀ? ಈ ಯಹೂದ್ಯರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಯಾಕೆ ಅವರು ದೇವರನ್ನ ಮೆಚ್ಚಿಸಲಾರದಂತ ಸ್ಥಿತಿಗೆ ಜಾರಿ ಹೋಗಿದ್ದಾರೆ ಅಂತಂದ್ರೆ, ಯಾಕೆ ಅವರು ದೇವರನ್ನ ಮೆಚ್ಚಿಸಲಾರದಂತ ಸ್ಥಿತಿಗೆ ಜಾರಿ ಹೋಗಿದ್ದಾರೆ ಅಂತಂದ್ರೆ, ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಕರ್ತನು ರಕ್ಷಕನು ಈ ಲೋಕಕ್ಕೆ ನಮ್ಮನ್ನ ರಕ್ಷಿಸುವುದಕ್ಕಾಗಿ ಒಡೆಯನಾಗಿ ಬಂದಿರತಕ್ಕಂತ ಯೇಸು ಕ್ರಿಸ್ತನನ್ನ, ಆತನ ಸುವಾರ್ತೆಯನ್ನು ತಿಳಿಸುವಂತ ಪ್ರವಾದಿಗಳನ್ನ, ಆತನ ಸುವಾರ್ತೆಯನ್ನು ತಿಳಿಸುವಂತ ಸುವಾರ್ತಿಕರನ್ನ, ಪ್ರವಾದಿಗಳನ್ನ, ಗುರುಗಳನ್ನ ಅವರು ಎಲ್ಲರೂ ಕೂಡ ಏನ್ ಮಾಡಿದ್ರಂತೆ, ವಿರೋಧ ಮಾಡಿದ್ರು, ಕೊಂದು ಹಾಕಿದ್ರು ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಇಂತಹ ಕಾರ್ಯಗಳನ್ನ ಮಾಡುವಂತ ನೀವುಗಳು ದೇವರನ್ನ ಮೆಚ್ಚಿಸುವುದಕ್ಕೆ ಸಾಧ್ಯ ಇಲ್ಲ. ರೋಮಾಪುರದಲ್ಲಿ ಬರೆದ ಪತ್ರಿಕೆ 8ನೇ ವಚನದಲ್ಲಿ ಸತ್ಯವೇದದಲ್ಲಿ ನಾವು ನೋಡುವಾಗ ಇನ್ನು ಯಾರು ದೇವರನ್ನ ಮೆಚ್ಚಿಸಲಾರದೆ ಇರ್ತಾರೆ ಎಂಬುದಾಗಿ ನಾವು ನೋಡೋಣ. ರೋಮಾಪುರದಲ್ಲಿ ಬರೆದ ಪತ್ರಿಕೆ 8ನೇ ವಚನ. ಶರೀರ ಭಾವ ಅಧೀನರು ದೇವರಿಗೆ ಮೆಚ್ಚುಗೆಯಾಗಿ
ಇರಲಾರರು. ಹಲ್ಲೆಲೂಯಾ. ಶರೀರ ಭಾವ ಅಧೀನರು ಈ ಲೋಕದ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಾವು ನೋಡ್ತಾ ಇರ್ತೇವೆ. ಈ ಲೋಕದ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ತವಕ ಪಡುವಂತವರು, ಈ ಲೋಕದಲ್ಲಿರ್ತಕ್ಕಂಥ ಕಣ್ಣಿನಾಶೆ, ನೇತ್ರಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬವನ್ನ ಮಾಡುವಂತವರು ದೇವರನ್ನ ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ಅಂದುಕೊಳ್ತಾ ಇರ್ಬೋದು ದೇವರನ್ನ ನಾವು ಯಾವುದೋ ಒಂದು ವಸ್ತುವನ್ನ ಕೊಟ್ಟು ಒಲಿಸಿಕೊಳ್ಳಬಹುದು ಅಂತೇಳಿ. ಹಲ್ಲೆಲೂಯಾ. ಆ ರೀತಿಯಾಗಿ ಒಲಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನಿನ್ನ ಆರಾಧನೆ ಮಾಡುವಂತ ದೇವರು ಆತನು ನೀತಿಯ ರಾಜನಾಗಿದ್ದಾನೆ, ನ್ಯಾಯವಂತನಾದಂತ ದೇವರಾಗಿದ್ದಾನೆ, ಆತನ ಪ್ರವರ್ತನೆಯನ್ನ ಮೆಚ್ಚುವಂತಹ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿವಸ ಈ ಎರಡು ಅಂಶಗಳು ನಿಮ್ಮಲ್ಲಿ ಇರುವಂತದ್ದೇ ಆದ್ರೆ, ಯಹೂದ್ಯರ ರೀತಿಯಲ್ಲಿ ನಡೆದುಕೊಳ್ಳುವಂತ ಸ್ಥಿತಿ ನಿನ್ನಲ್ಲಿರುವಂತದ್ದೇ ಆದ್ರೆ, ಶರೀರ ಭಾವ ಅಧೀನರಾಗಿ ಜೀವಿಸುವಂತ ಸ್ಥಿತಿ ನಿನ್ನಲ್ಲಿರುವಂತದ್ದೇ ಆದ್ರೆ, ನೀನು ದೇವರನ್ನ ಮೆಚ್ಚಿಸುವುದಕ್ಕೆ ಸಾಧ್ಯ ಇಲ್ಲ. ನೀನು ದೇವರನ್ನ ಮೆಚ್ಚಿಸಬೇಕಾದ್ರೆ ನೀನು ಯಾವ ರೀತಿಯಾಗಿ ನಡೆದುಕೊಳ್ಬೇಕು? ಒಂದು ಸಾರಿ ಮೊದಲನೇದಾಗಿ ಸಮಯದಲ್ಲಿ ನಾವು ನೋಡೋಣ. ಮೊದಲನೇದಾಗಿ ನಾವು ದೇವರನ್ನ ಮೆಚ್ಚಿಸುವವರಾಗಿ ಇರ್ಬೇಕಂತಂದ್ರೆ ಆಜ್ಞೆಗಳನ್ನ ಕೈಗೊಳ್ಳುವವರನ್ನ ದೇವರು ಮೆಚ್ಚುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್. ನಾವು ದೇವರನ್ನ ಮೆಚ್ಚಿಸಬೇಕಾದ್ರೆ ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವವರಾಗಬೇಕು. ಮೊದಲನೆಯ ಅರಸುಗಳ ಪುಸ್ತಕ 11ನೇ ಅಧ್ಯಾಯ 38ನೇ ವಚನ ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ಮೊದಲನೇ ಅರಸುಗಳ ಪುಸ್ತಕ 11ನೇ ಅಧ್ಯಾಯ 38ನೇ ವಚನ. ನನ್ನ ಸೇವಕನಾದ ದಾವೀದನು ನನ್ನ ಆಜ್ಞಾ ವಿಧಿಗಳನ್ನ ಕೈಕೊಂಡಂತೆ ನೀನು ನನ್ನ ಆಜ್ಞೆಗಳನ್ನ ಕೈಕೊಂಡು ನನ್ನ ಮಾರ್ಗದಲ್ಲಿ ನಡೆದು ನನ್ನನ್ನ ಮೆಚ್ಚಿಸುವುದಾದರೆ ನಾನು ನಿನ್ನ ಸಂಗಡ ಇದ್ದ ದಾವೀದನ ಸಂತಾನದಂತೆ ನಿನ್ನ ಸಂತಾನವನ್ನ ಸ್ಥಿರಪಡಿಸುವೆನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಒಂದು ತನ್ನನ್ನು ಯಾವ ರೀತಿಯಾಗಿ ಮೆಚ್ಚಿಸಬೇಕಂತೇಳಿ ಒಂದು ವಿಷಯವನ್ನು ಹೇಳ್ತಾ ಇದ್ರೆ ಪ್ರಿಯ. ಮೊದಲನೇದಾಗಿ ಏನ್ರಿ? ಆತನ ಆಜ್ಞೆಗಳನ್ನು ನಾವೇನ್ ಮಾಡ್ಬೇಕು? ಕೈಕೊಂಡು ನಡೀಬೇಕು. ಹಲ್ಲೆಲೂಯಾ. ದೇವರು ನಮ್ಗೆ ಏನ್ ಕೊಟ್ಟಿದ್ದಾನೆ? ಆಜ್ಞೆಗಳನ್ನ ಕೊಟ್ಟಿದ್ದಾನೆ. ಆಜ್ಞೆಯನ್ನ ಅತಿಕ್ರಮಣ ಮಾಡಿದ್ರೆ ಪಾಪ ಎನ್ನುವಂಥದ್ದು ನಮ್ಮಲ್ಲಿ ಪ್ರವೇಶ ಮಾಡುತ್ತೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದಾಮ ಅವ್ವಳಿಗೆ ಒಂದು ಆಜ್ಞೆ ಇತ್ತು. ಯಾವ ಆಜ್ಞೆ ಇತ್ತು ಅವರಿಗೆ? ಏದೇನ್ ತೋಟದಲ್ಲಿ ಇರ್ತಕ್ಕಂಥ ಎಲ್ಲಾ ಮರದ ಹಣ್ಣುಗಳನ್ನು ನೀವು ಯಥೇಚ್ಛವಾಗಿ ತಿನ್ನಬಹುದು, ಆದ್ರೆ ಒಂದೇ ಒಂದು ಮರದ ಹಣ್ಣನ್ನ ನೀವು ತಿನ್ನಬಾರದು ಎಂಬುದಾಗಿ. ಹಲ್ಲೆಲೂಯಾ. ಯಾವ ಮರದ ಹಣ್ಣನ್ನ ತಿನ್ನಬಾರದು ಎಂಬುದಾಗಿ ದೇವರವರಿಗೆ ಆಜ್ಞೆಯನ್ನ ಕೊಟ್ಟ? ಒಳ್ಳೆದರ ಕೆಟ್ಟದರ ಅರಿವನ್ನ ಹುಟ್ಟಿಸುವ ಹಣ್ಣನ್ನ ತಿನ್ನಬಾರದು. ತಿಂದ ದಿವಸ ನೀವೇನಾಗ್ತೀರಿ? ಸತ್ತೋಗ್ಬಿಡ್ತೀರಿ. ನನ್ನಿಂದ ನೀವು ದೂರವಾಗ್ಬಿಡ್ತೀರಿ. ನಿಮಗೆ ಇರ್ತಕ್ಕಂಥ ಒಂದು ಆತ್ಮೀಯತೆ ಎನ್ನುವಂತ ಕನೆಕ್ಷನ್ ಅನ್ನ ನೀವು ಕಟ್ ಮಾಡ್ಕೊಂಡ್ಬಿಡ್ತೀರಿ. ನನ್ನಿಂದ ದೂರ ಹೋದಂತ ಸ್ಥಿತಿಗೆ ನೀವು ಜಾರಿ ಹೋಗ್ಬಿಡ್ತೀರಿ. ಅದಕ್ಕಾಗಿ ಈ ಆಜ್ಞೆಯನ್ನ ನೀವು ಮೀರಬೇಡ್ರಿ ಎಂಬುದಾಗಿ ಹೇಳಿದಾಗ ಪ್ರಿಯರೇ, ಅವರು ಆಜ್ಞೆಯನ್ನ ಮೀರುವುದಕ್ಕಾಗಿ ಅವರಿಗೆ ಪ್ರೇರೇಪಣೆ ಕೊಡ್ತಾ ಇದ್ದಾನೆ. ಯಾರಂತೆ? ಸೈತಾನನು ಪ್ರಿಯರು. ಏನಂತೇಳಿ ಪ್ರೇರೇಪಣೆ ಕೊಟ್ಟವನು? ನಿಮಗೆ ತೋಟದ ಮಧ್ಯದಲ್ಲಿರ್ತಕ್ಕಂಥ ಹಣ್ಣನ್ನ ತಿನ್ನಬಾರ್ದು ಅಂತೇಳಿ ದೇವರು ಹೇಳಿರುವುದು ನಿಜವೋ? ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ಅವ್ವಮ್ಮ ಹೇಳ್ತಾಳೆ, ಹೌದಪ್ಪ, ತೋಟದ ಮಧ್ಯದಲ್ಲಿರುವಂತ ಎಲ್ಲ ಹಣ್ಣುಗಳನ್ನ ನಾವು ತಿನ್ಬೋದು, ಮಧ್ಯದಲ್ಲಿರ್ತಕ್ಕಂಥ ಈ ಮರದ ಹಣ್ಣನ್ನ ಯಾವ್ದು ಹೇಳ್ತಾ ಇದ್ದಾಳಕಿ? ಎಲ್ಲಿ ನಿಂತ್ಕೊಂಡಿದ್ದಾಳೆ? ಆ ಹಣ್ಣಿನ ಹತ್ರನೇ ನಿಂತ್ಕೊಂಡಿದ್ದಾಳೆ, ಆ ಗಿಡದ ಹತ್ರನೇ ನಿಂತ್ಕೊಂಡಿದ್ದಾಳೆ. ಹಲ್ಲೆಲೂಯಾ. ಯಾವಾಗ ತಿಂದೇನು, ಯಾವಾಗ ಹಣ್ಣನ್ನು ತಿಂದು ಅದರ ರುಚಿ ಯಾವ ರೀತಿಯಾಗಿದೆ ಎಂಬುದಾಗಿ ನಾನು ಕೇಳಿಸ್ಕೊಂಡೇನೆ ಎನ್ನುವಂತ ಸ್ಥಿತಿಗೆ ಆಕಿ ಜಾರಿ ಹೋಗಿರ್ತಾಳೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಆಕೆ ಆಜ್ಞೆಯನ್ನ ಮೀರುವಂತದಲ್ಲದೆ ತನ್ನ ಯಜಮಾನನನ್ನು ಕೂಡ ಆಜ್ಞೆ ಮೀರುವುದಕ್ಕೆ ಆಕೆ ಒಪ್ಪಿಸಿದಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸ್ತಾ ಇರ್ತಕ್ಕಂಥ ಅವರು ದೇವರಿಗೆ ವಿರೋಧಿಗಳು ಪಾದಿಯಲ್ಲ ಆಗಿಬಿಟ್ಟು. ಹಲ್ಲೆಲೂಯಾ. ಯಾವಾಗ? ಒಂದೇ ಒಂದು ಆತನ ಮಾತನ್ನ ತಪ್ಪಿ ನಡೆದಾಗ ಪ್ರಿಯರು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಸತ್ಯವೇದ ನಮ್ಮನ್ನು ಎಚ್ಚರಿಸ್ತಾ ಇದೆ. ಈ ಸಮಯದಲ್ಲಿ ನೀನು ದೇವರನ್ನ ಮೆಚ್ಚಿಸಬೇಕಾದ್ರೆ ಆತನ ಆಜ್ಞೆಗಳನ್ನು ನೀನು ಕೈಕೊಂಡು ನಡೆಯಬೇಕು. ಧರ್ಮಶಾಸ್ತ್ರದಲ್ಲಿ ಆಜ್ಞೆಗಳಿದಾವೆ, ಹೊಸ ಒಡಂಬಡಿಕೆಯಲ್ಲಿ, ಹಳ ಒಡಂಬಡಿಕೆಯಲ್ಲಿ ಆಜ್ಞೆಗಳಿದಾವೆ. ಆ ಆಜ್ಞೆಗಳು ನಮಗೆ ಭಾರವಾದವುಗಳಲ್ಲ, ದೇವರು ಭಾರವಾಗಿರುವಂತವುಗಳನ್ನು ನಮ್ಮ ಮೇಲೆ ಹಾಕಿಲ್ಲ. ಆತನು ಹೇಳ್ತಾ ಇದ್ದಾನೆ, ಈ ಲೋಕ ಶಾಶ್ವತವಲ್ಲ, ಈ ಲೋಕದಲ್ಲಿರುವಂತವುಗಳನ್ನೆಲ್ಲ ನೀವು ನನ್ನಲ್ಲಿ ಬರಬೇಕಾದ್ರೆ, ನನ್ನ ಬಳಿಗೆ ಬರಬೇಕಾದ್ರೆ, ನನ್ನ ಸಮೀಪಕ್ಕೆ ಬರಬೇಕಾದ್ರೆ ನಾನು ಹೇಳಿದ ರೀತಿಯಲ್ಲಿ ನೀವು ನಡೆಯಬೇಕು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದಾವೀದನಂತೆ ಆತನು ದೇವರ ಆಜ್ಞೆಗಳನ್ನ ಚಾಚು ತಪ್ಪದೆ ನಡೆಸಿದ ಪ್ರಿಯರೇ. ದೇವರು ಹೇಳಿದ್ರು, ನನ್ನ ಅಭಿಷೇಕ್ತನನ್ನ ಮುಟ್ಟಬಾರದು ಎಂಬುದಾಗಿ. ಸೌಲನು ದಾವೀದನನ್ನ ಕೊಲ್ಲಲು 3 ಸಾರಿ ಪ್ರಯತ್ನ ಮಾಡ್ತಾನೆ. ಎಷ್ಟು ಸಾರಿ?
3 ಸಾರಿ ಪ್ರಯತ್ನ ಮಾಡ್ತಾನೆ. 3 ಸಾರಿ ಪ್ರಯತ್ನ ಮಾಡಿದಾಗ ದೇವರು ದಾವೀದನನ್ನ ತಪ್ಪಿಸ್ತಾನೆ ಪ್ರೇರೆ. ಯಾಕಂದ್ರೆ ದೇವರು ತನ್ನ ಒಂದು ದೃಷ್ಟಿಯಲ್ಲಿ ಹಿತವಾಗಿ ಮಾಡುವಂತ ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳುವಂತವ್ರನ್ನ ಮರಣ ಪಾತ್ರರನ್ನಾಗಿ ಮಾಡದೆ ಆತನ ಏನ್ ಮಾಡ್ತಾ ಇರ್ತಾನಂತೆ, ಕಾಯ್ತಾ ಇರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ರೆ ಅದೇ ದಾವೀದನ ಕೈಯಲ್ಲಿ 2 ಸಾರಿ ಸಿಕ್ಕಿ ಬೀಳ್ತಾನೆ ಪ್ರೇರೆ. ಯಾರು? ರಾಜನಾಗಿರುವಂತ ಸೌಲ, ಸ್ವಂತ ಮಾವನಾಗಿರುವಂತ ಸೌಲ ಹಿಡಿದು ಆತನನ್ನ ಸಾಯಿಸಬೇಕಾಗಿತ್ತು. ಸೈನಿಕ ಹೇಳ್ತಾ ಇದ್ದಾನೆ, ಈ ಅವಕಾಶ ಮತ್ತೆ ಬರಲ್ಲ, ಆರಾಮ್ ನೀನ್ ರಾಜನಾಗಿ ಬಿಡ್ಬೋದು, ಆತನನ್ನ ನೀನ್ ಏನ್ ಮಾಡ್ಬಿಡು, ಸಾಯಿಸ್ಬಿಡು ಅಂತೇಳಿ ಹೇಳಿದಾಗ ದಾವೀದನ ಹೇಳ್ತಾ ಇದ್ದಾನೆ, ದೇವರು ಅಭಿಷೇಕ ಮಾಡಿದಂತ ವ್ಯಕ್ತಿ, ಹಲ್ಲೆಲೂಯಾ, ನನ್ನ ಅಭಿಷಿಕ್ತರನ್ನ ಮುಟ್ಟಬಾರದು ಎಂಬುದಾಗಿ ದೇವರು ಆಜ್ಞೆ ಕೊಟ್ಟಿದ್ದಾನೆ. ಆ ಆಜ್ಞೆ ಆತನು ಅತಿಕ್ರಮಣ ಮಾಡಿರಬಹುದು, ಆದ್ರೆ ನಾನು ಆ ಆಜ್ಞೆಗೆ ಒಳಗಾಗಿ ಇರ್ತೀನಿ ಎಂಬುದಾಗಿ ಹೇಳಿದಂತ ದಾವೀದನನ್ನ ದೇವರು ಏನ್ ಮಾಡಿದ್ರಿ, ಸೌಲ ರಾಜನಿಗಿಂತ ಉನ್ನತವಾದಂತ ಸ್ಥಿತಿಯಲ್ಲಿ ಆತನನ್ನ ಇಟ್ಟರು ಪ್ರೇರೆ. ಕಾರಣ ಒಂದೇ, ಸತ್ಯವೇದ ಹೇಳ್ತಾ ಇದೆ, ದಾವೀದನು ದೇವರನ್ನ ಮೆಚ್ಚಿಸ್ತಾ ಇದ್ದಾನೆ. ಯಾವ ರೀತಿಯಾಗಿ ಅಂದ್ರೆ ಆತನ ಆಜ್ಞೆಗಳನ್ನ ಕೈಕೊಂಡು ನಡೀತಾ ಇದ್ದಾನೆ. ಹಲ್ಲೆಲೂಯಾ, ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ಮಕ್ಕಳು ನಾವು ಆಗಿರ್ಬೇಕು. ದಶಾಜ್ಞೆಗಳಿದಾವೆ, 4 ಮೊದಲು ಆಜ್ಞೆಗಳು ದೇವರಿಗೆ ಸಂಬಂಧಪಟ್ಟಂತ ಆಜ್ಞೆಗಳಾದ್ರೆ ಉಳಿದಿರ್ತಕ್ಕಂಥ 6 ಆಜ್ಞೆಗಳು ಎಂತ ಆಜ್ಞೆಗಳ್ರಿ? ಅವರು ಮನುಷ್ಯರ ನಡುವೆ ಇರತಕ್ಕಂಥ ಸಂಬಂಧದ ಕುರಿತಾಗಿ ತಿಳಿಸುವಂತಹ ಆಜ್ಞೆಗಳು ಪ್ರಿಯರು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಸ್ಪಷ್ಟವಾಗಿ, ದಾವೀದನು ದೇವರನ್ನ ಮೆಚ್ಚಿಸಿದ ಆಜ್ಞೆಯನ್ನ ಕೈಕೊಳ್ಳುವುದರ ಮೂಲಕವಾಗಿ. ಮೊದಲನೇ ಸಮುವೇಲನ ಪುಸ್ತಕ ತೆಗೆಯುವ ಸಮಯದಲ್ಲಿ 16ನೇ ಅಧ್ಯಾಯ 27ನೇ ವಚನ, ದಾವೀದನ ಕುರಿತಾಗಿ ಏನು ದೇವರು ಮಾತಾಡ್ತಾ ನೋಡೋಣ. ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 16 verse 22. ತರುವಾಯ ಸೌಲನು ಇಷಾಯನ ಬಳಿಗೆ ದೂತರನ್ನು ಹಟ್ಟಿ ಅವನಿಗೆ, ನಾನು ದಾವೀದನನ್ನು ಮೆಚ್ಚಿದ್ದೇನೆ, ಅವನು ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಲಿ ಎಂದು ತಿಳಿಸಿದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ಸೌಲ ಯಾರನ್ನ ಮೆಚ್ತಾ ಇದ್ದಾನಂತೆ? ದಾವೀದನನ್ನ ಮೆಚ್ತಾ ಇದ್ದಾನೆ. ಕಾರಣ ಏನಂತಂದ್ರೆ, ದಾವೀದನು ದೇವರ ಪ್ರವಾದಿಯಾಗಿರ್ತಕ್ಕಂಥ, ಗುರುವಾಗಿರ್ತಕ್ಕಂಥ ಸಮುವೇಲನ ಮೂಲಕವಾಗಿ ಅಭಿಷೇಕವನ್ನ ಹೊಂದಿದಂತ ವ್ಯಕ್ತಿ ಪ್ರಿಯರೆಲ್ಲ. ನಾವು ನೋಡ್ತಾ ಇದ್ದೇವೆ, ದಾವೀದನು ಕಿನ್ನರಿಯನ್ನು ಒಡೆಯುವಂತ ಸಮಯದಲ್ಲಿ, ಕಿನ್ನರಿಯನ್ನು ಬಾರಿಸುವಂತ ಸಮಯದಲ್ಲಿ ಸೌಲನ ಮೇಲೆ ಯಾವ ದುರಾತ್ಮ ಬರ್ತಾ ಇತ್ತು, ಆ ದುರಾತ್ಮ ಸೌಲನಿಂದ ಏನಾಗ್ತಾ ಇತ್ತು, ಬಿಟ್ಟು ಹೋಗ್ತಾ ಇತ್ತು ಪ್ರಿಯರೇ. ಕಾರಣ ಏನಂತಂದ್ರೆ, ದಾವೀದನು ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ವ್ಯಕ್ತಿಯಾಗಿದೆ. ಅದಕ್ಕಾಗಿ ಇವತ್ತಿನ ದಿವಸ ನಾನು ನೀನು ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತದೇ ಆದ್ರೆ ನೀನು ದೇವರನ್ನ ಮೆಚ್ಚಿಸುವುದಕ್ಕೆ ಸಾಧ್ಯವಾಗುತ್ತೆ. ನಾನು ನೀನು ದೇವರ ಬಳಿಯಲ್ಲಿದ್ದು ಆತನ ಮಾತುಗಳನ್ನ, ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯಲಾರದೆ ಹೋದ್ರೆ ಯಾವ ರೀತಿಯಾಗಿ ಆದಾಮ ಅವಳು ಬೆತ್ತಲೆಯಾಗಿ ಮರದ ಹಿಂದೆ ಬಚ್ಚಿಟ್ಟುಕೊಂಡು ಅವ್ರು ಹೇಳ್ತಾ ಇದ್ದಾರೆ, ನೀನು ಬರುವಂತದನ್ನ ನೋಡಿ ನಾವು ಎದರಿ ಮರದ ಹಿಂದೆ ಅಡಗಿಕೊಂಡು, ಯಾವಾಗಲೂ ಕೂಡ ದೇವ್ರು ಯಾವಾಗ ಬರ್ತಾನೆ ಅಂತೇಳಿ ಎದುರು ನೋಡುವಂತ ಆದಾಮ ಅವ್ವ ಈಗ ಯಾಕೆ ಅವ್ರು ಬಚ್ಚಿಟ್ಕೊಂಡಿದ್ದಾರೆ? ಯಾಕೆ ಬಚ್ಚಿಟ್ಕೊಂಡಿರ್ರಿ? ಅವರು ಆಜ್ಞೆಯನ್ನ ಅತಿಕ್ರಮಣ ಮಾಡಿದ್ದಾರೆ. ದೇವರ ಮಾತನ್ನ ಕೈಕೊಂಡು ನಡೆಯುವಂತದನ್ನ ಬಿಟ್ಟು ದೇವರ ಮಾತಿಗೆ ವಿರೋಧತೆಯನ್ನ ತೋರಿಸಿ ಅವರು ದೇವರಿಗೆ ವಿರೋಧವಾದ ಕಾರ್ಯವನ್ನ ಮಾಡಿದ ಕಾರಣಕ್ಕಾಗಿ ಅವರ ಒಂದು ಏನ್ ಹೇಳ್ತೀವಿ, ಮಹಿಮ ಶರೀರದ ಉಪಾದಿಯಲ್ಲಿರ್ತಕ್ಕಂಥ ಶರೀರ ಏನಾಗಿದ್ರಿ, ಕಳಚಿ ಬಿದ್ದಿದೆ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಿನ್ನ ಬಳಿಯಲ್ಲಿ ಮಾತಾಡುವಂಥದ್ದು ಒಂದೇ, ನಾನು ನೀನು ದಾವೀದನಂತೆ ದೇವರನ್ನ ಮೆಚ್ಚಿಸಬೇಕಾದ್ರೆ ಆತನ ಆಜ್ಞೆಗಳನ್ನ ನಾನು ನೀನು ಕೈಕೊಂಡು ನಡೆಯುವವರಾಗಬೇಕು ಪ್ರಿಯರೇ. ಮೊದಲನೇದಾಗಿ ನಾವೇನ್ ಮಾಡ್ಬೇಕು? ಆಜ್ಞೆಗಳನ್ನ ಕೈಕೊಂಡು ನಡೆಯಬೇಕು. ದೇವರು ಒಬ್ಬಾತನಿದ್ದಾನೆ, ಆತನಿಗೆ ಒಳಗಾಗಿ ನಾವು ಜೀವಿಸಬೇಕು. ದೇವರು ನಮ್ಮನ್ನ ಕರೆದಿದ್ದಾನೆ, ಆತನ ಕರೆಗೆ ಹೋಗೊಟ್ಟು ನಮ್ಮ ಭಕ್ತಿಯ ಜೀವಿತವನ್ನ ಮುಂದೆ ಸಾಗಿಸಿಕೊಂಡು ಹೋಗ್ಬೇಕು. ಎಲ್ಲಿವರೆಗೆ ಮಾಡ್ಬೇಕು ಈ ಭಕ್ತಿ? ನಡುವೆ ಬಿಡುವಂತದ್ದಲ್ಲ ಈ ಭಕ್ತಿ. ನಾನು ನೀನು ಮಾಡುವಂತ ಭಕ್ತಿ ಅಂತ ಭಕ್ತಿ ಪರಲೋಕ ಭೂಲೋಕಗಳಲ್ಲಿ ಶ್ರೇಷ್ಠವಾದಂತ ಒಂದೇ ಒಂದು ಭಕ್ತಿ. ಇವತ್ತಿನ ದಿವಸ ನಾನು ನೀನು ಮಾಡುವಂತ ಭಕ್ತಿಯನ್ನ ಮಾಡಿದಂತವ್ರು ಏನಾಗ್ತಾರೆ? ಪರಲೋಕ ಸೇರ್ತಾರೆ. ಈ ಭಕ್ತಿಯನ್ನು ಮಾಡಿದಂತವ್ರು ಏನಾಗ್ತಾರೆ? ದೇವರನ್ನ ಮುಖಾಮುಖಿಯಾಗಿ ಎದುರುಗೊಳ್ಳುವಂತ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಈ ಭಕ್ತಿಯನ್ನ ಮಾಡಿದಂತವ್ರನ್ನ ದೇವರು ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನ ಅನಾಥರನ್ನಾಗಿ ಬಿಡುವುದಿಲ್ಲ, ನಾನಿರುವ ಸ್ಥಳದಲ್ಲಿ ನೀವು ಕೂಡ ಇರಬೇಕೆಂಬುದಾಗಿ ಆತ ನಮಗೆ ವಾಗ್ದಾನ ಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಮೊದಲನೇದಾಗಿ ದೇವರಿಗೆ ಒಳಗಾಗಿ ನಾವು ಇರಬೇಕು. ಹಲ್ಲೆಲೂಯಾ. ಸೃಷ್ಟಿಕರ್ತನಾದ ದೇವರು ಯಾರೆಂಬುದಾಗಿ ತಿಳಿದುಕೊಂಡಾದ ಮೇಲೆ ಆತನಲ್ಲೇ ಇರಬೇಕು ಹೊರತಾಗಿ ಆತನಿಂದ ಹಿಂದಕ್ಕೆ ಹೋಗುವಂತ ಮನಸ್ಸು ನಾವು ಮಾಡಬಾರ್ದು. ಅನೇಕರು ನಾವೇನ್ ಮಾಡ್ಬಿಡ್ತೀವಿ,
ಯಾವುದೋ ಒಂದು ಅನಾರೋಗ್ಯ ಇದ್ದಂಥ ಸಮಯದಲ್ಲಿ, ಯಾವುದೋ ಒಂದು ಸಮಸ್ಯೆ ಇದ್ದಂಥ ಸಮಯದಲ್ಲಿ, ಯಾವುದೋ ಒಂದು ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿ ಬಂದಂಥ ಸಮಯದಲ್ಲಿ ಮಾತ್ರ ದೇವರ ಬಳಿಗೆ ಬರ್ತೀವಿ. ಆದ್ರೆ ಆಮೇಲೆ ನಾವು ದೇವರಿಂದ ದೂರ ಹೋಗ್ಬಿಡ್ತೀವಿ ಪ್ರೇರ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನಾನೇ ದೇವರಾಗಿದ್ದೇನೆ, ನನ್ನ ಹೊರತು ದೇವರು ಯಾರು ಇಲ್ಲ. ಆ ದೇವರಿಗೆ ಒಳಗಾಗಿ ನಾನು ನೀನು ಜೀವಿಸುವವರಾಗಬೇಕು ಪ್ರೇರ. ಹಲ್ಲೆಲೂಯಾ. ಎರಡನೆಯದಾಗಿ ಮನುಷ್ಯರಲ್ಲಿ ಇರ್ತಕ್ಕಂಥ ಕೆಲವೊಂದು ಆಜ್ಞೆಗಳನ್ನ ನಾವು ನೋಡ್ತಾ ಇದ್ದೇವೆ. ಆಜ್ಞೆಗಳು ಈ ರೀತಿಯಾಗಿದೆ. ಏನಂತ ಹೇಳಿದ್ರೆ, ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ಹಲ್ಲೆಲೂಯಾ. ನೀವು ಯಾವ ಕಳ್ಳತನ ಮಾಡಬಾರದು. ನೀವು ಇನ್ನೊಬ್ಬರ ಮೇಲೆ ಇರುವಂತ ವಸ್ತುಗಳ ಮೇಲೆ ನೀವು ಆಸೆ ಪಡಬಾರ್ದು. ನೀವು ವ್ಯಭಿಚಾರ ಮಾಡಬಾರ್ದು, ಸುಳ್ಳುಗಳನ್ನ ಹೇಳಬಾರ್ದು. ಈ ಎಲ್ಲ ಆಜ್ಞೆಗಳು ದೇವರು ಕೊಟ್ಟಿದ್ದಾನೆ. ದೇವರ ರೂಪ ಅಂತೇಳಿ ಯಾವುದರ ರೂಪವನ್ನ ನಾವು ಮಾಡಿಕೊಳ್ಳಬಾರ್ದು. ಯಾಕಂದ್ರೆ ದೇವರನ್ನ ಸೃಷ್ಟಿಸುವಂತ ಹಕ್ಕು ಅಥವಾ ಅಧಿಕಾರ ಮನುಷ್ಯನಿಗಿದ್ರೆ ಮನುಷ್ಯನೇ ದೊಡ್ಡವನಾಗ್ತಾನೆ ಹೊರತಾಗಿ ದೇವರು ದೊಡ್ಡವನಾಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ, ಆಕಾಶವೇ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ, ನೀವು ನನಗೆ ಇನ್ನೆಂತ ಮನೆಯನ್ನ ಕಟ್ಟುವಿರಿ ಅಂತೇಳಿ. ದೇವರಿಗೆ ನಾವು ಮನೆ ಕಟ್ಟೋದಕ್ಕಾಗತ್ತ? ದೇವರನ್ನ ಮಾಡೋದಕ್ಕೆ ಮನುಷ್ಯನಿಂದ ಸಾಧ್ಯನಾ? ಅಸಾಧ್ಯ ಪ್ರಿಯರೇ. ಮನುಷ್ಯರು ಅನೇಕ ಕಲ್ಪನೆಗಳನ್ನು ಮಾಡಿಕೊಂಡಿದ್ದಾರೆ. ಯೇಸು ಕ್ರಿಸ್ತನ ರೂಪವೇ ಆಗಿರಲಿ, ಅದನ್ನು ಕೂಡ ನಾವು ಮಾಡಬಾರ್ದು. ದೇವರು ಕಡಾಖಂಡಿತವಾಗಿ ಹೇಳಿದಾನೆ. ಏನಂತೇಳಿ, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಡೆ ಇರುವ ನೀರಿನಲ್ಲಾಗಲಿ ಯಾವುದರ ರೂಪವನ್ನು ನೀವು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು ಎಂಬುದಾಗಿ. ಅಲ್ಲೆಲ್ಲೂಯಾ. ಆತನನ್ನ ಪ್ರಾರ್ಥಿಸುವವರಾಗಬೇಕು, ಆತನನ್ನ ಹುಡುಕುವವರಾಗಬೇಕು, ಆತನನ್ನ ಸೇವಿಸುವಂತವರಾಗಬೇಕು. ಲೋಕದವರ ರೀತಿಯಲ್ಲ, ನಾವು ಆತ್ಮಾನುಸಾರವಾಗಿ ದೇವರನ್ನ ಏನ್ ಮಾಡ್ಬೇಕ್ರಿ? ಸೇವಿಸುವವರಾಗ್ಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರಿಂದ ಬಂದಿರತಕ್ಕಂಥ ಮಾತನ್ನ ಒಂದು ಹೆಚ್ಚು ಸೇರಿಸುವಂತದ್ದಾಗ್ಲಿ, ಒಂದು ಇರುವಂತದನ್ನ ತೆಗೆದು ಹಾಕುವಂತದ್ದಾಗ್ಲಿ, ಅದು ಶಾಪಕ್ಕೆ ಈಡು ಮಾಡುತ್ತೆ ಪ್ರೇರೆ. ಹಲ್ಲೆಲೂಯಾ. ಪ್ರೇರೆ. ದೇವರು ಎಲ್ಲಿ ಕೂಡ ವಿಗ್ರಹಾರಾಧನೆಯನ್ನ ಪ್ರಚೋದನೆ ಮಾಡಿಲ್ಲ ಪ್ರಿಯರೇ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವಂತವರು ಆತ್ಮಕ್ಕೆ ತಕ್ಕ ಹಾಗೆ ಸತ್ಯವಾದಂತ ರೀತಿಯಲ್ಲಿ ನಾವು ಆತನನ್ನ ಆರಾಧಿಸುವಂತವರಾಗಬೇಕು. ಹಲ್ಲೆಲೂಯಾ. ಈ ಆಜ್ಞೆಗಳನ್ನ ಕೈಕೊಂಡಿರ್ತಕ್ಕಂಥ ದಾವೀದನು ತನ್ನ ಅರಸುತನವನ್ನ ಆತನು ಅನುಭವಿಸಿದ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ದೇವರ ಆಜ್ಞೆಗೆ ನೀನು ಒಳಗಾಗಿ ಜೀವಿಸುವಂತದ್ದಾದ್ರೆ, ಆತನ ಆಜ್ಞೆಗಳನ್ನ ಕೈಕೊಂಡು ನೀನು ನಡೆಯುವಂತದ್ದಾದ್ರೆ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಏನಂತ ಹೇಳಿ, ಆತನು ನಿನ್ನ ಅರಸುತನವನ್ನ ಸ್ಥಿರಪಡಿಸ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ನಮ್ಮನ್ನು ಏನಂತ ಕರಿತಾ ಇದೆ? ನೀವು ರಾಜರು, ಯಾಜಕ ಸಮೂಹದವರು ಆಗಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ನಿಮ್ಮನ್ನ ದೇವರ ಅರಸರುಗಳು ಎಂಬುದಾಗಿ ಕರೆದಿದ್ದಾನೆ. ದೇವರು ನಿಮ್ಮನ್ನ ಪ್ರವಾದಿಗಳು ಎಂಬುದಾಗಿ ಕರೆದಿದ್ದಾನೆ. ಯಾಜಕರು ಎಂಬುದಾಗಿ ದೇವರು ನನ್ನನ್ನ ನಿನ್ನನ್ನ ಕರೆದಿದ್ದಾನೆ. ಸಹೋದರ ಸಹೋದರಿಯೇ, ಅದರಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕು. ಆ ಅರಸುತನವನ್ನ ಅಪವಾದಿ ಅಪಹರಿಸಿಕೊಂಡು ಹೋಗಲಾರದ ಹಾಗೆ ಅದನ್ನ ಕಾಯ್ದುಕೊಳ್ಳುವಂತ ಭಕ್ತಿಯನ್ನ ನಾನು ನೀನು ಇವತ್ತಿನ ದಿವಸ ಮಾಡಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಮೊದಲನೇದಾಗಿ ದೇವರನ್ನ ಮೆಚ್ಚಿಸಬೇಕಾದ್ರೆ ಆಜ್ಞೆಗಳನ್ನ ಕೈಕೊಳ್ಳುವವರಾಗಬೇಕು. ಎರಡನೇದಾಗಿ ನಾವು ದೇವರನ್ನ ಯಾವ ರೀತಿಯಾಗಿ ಮೆಚ್ಚಿಸೋದಕ್ಕೆ ಸಾಧ್ಯ ಅಂತ ಹೇಳಂತಂದ್ರೆ, ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 5ನೇ ವಚನ ನೋಡಿಕೊಳ್ಳೋಣ. ಹೇಬೇಲನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯನು, ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯನು ಬಹು ಕೋಪಗೊಂಡನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಒಂದು ಅಂಶವನ್ನ ನಾವು ನೋಡ್ತಾ ಇದ್ದೇವೆ. ಒಂದು ವಚನವನ್ನು ಈ ಸಮಯದಲ್ಲಿ ನಾವು ಓದ್ಕೊಳ್ಳೋಣ. ಕೀರ್ತನೆಗಳ ಪುಸ್ತಕದ ಕಡೆಗೆ ಬನ್ನಿ. ಹಲ್ಲೆಲೂಯಾ. ಇಪ್ಪತ್ಮೂರನೇ ವಚನ, 37ನೇ ಕೀರ್ತನೆ. ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ, ಆತನು ಅವನ ಪ್ರವರ್ತನೆಯನ್ನ ಮೆಚ್ಚುತ್ತಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಒಬ್ಬ ವ್ಯಕ್ತಿಯನ್ನ ಮೆಚ್ಚುತ್ತಾನೆ. ಮೊದಲನೇದಾಗಿ ಅವನು ತರುವಂತ ಕಾಣಿಕೆಗಿಂತ ಮೊದಲನೇದಾಗಿ ಅವನಲ್ಲಿರ್ತಕ್ಕಂಥ ಪ್ರವರ್ತನೆ ಬಹಳ ಮುಖ್ಯ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಸತ್ಪುರುಷನ ಗತಿ ಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ, ಅವನು ಅವನ ಪ್ರವರ್ತನೆಯನ್ನ ಮೆಚ್ಚುತ್ತಾನೆ. ದೇವರು ಯಾರನ್ನ ಮೆಚ್ಚುತ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಯಾರನ್ನ ರೀ? ಯೆಹೋವನು ಹೇಬೇಲನನ್ನ ಅವನ ಕಾಣಿಕೆಯನ್ನ ಮೆಚ್ಚಿ
ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲೇ ಇಲ್ಲ ಎಂಬುದಾಗಿ. ಯಾಕೆ ದೇವರು ಏಬೇಲನನ್ನ ಮೆಚ್ಚುತ್ತಾ ಇದ್ದಾರೆ ಅಂತಂದ್ರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನನ್ನ ಸತ್ಯವೇದ ನೀತಿವಂತನು ನಂಬಿಕೆ ವೀರನು ಎಂಬುದಾಗಿ ಕರಿತಾ ಇದೆ. ಪ್ರೇರ ಒಂದ್ಸಾರಿ 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ ನೀವು ತೆಗೆದಿದ್ದೆ ಆದ್ರೆ ಅಲ್ಲಿ ಪ್ರಾರಂಭವಾಗುವಂತದ್ದೇ ಯಾರ ವಿಷಯವಾಗಿ? ಮೊದಲನೇದಾಗಿ ಈ ಏಬೇಲನ ವಿಷಯವಾಗಿ. ಪ್ರೇರ 11ನೇ ಅಧ್ಯಾಯ ತೆಗೆದಿದ್ದೀರಾ? ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ವಚನ ಓದ್ರಿ. ನಂಬಿಕೆಯಿಂದಲೇ ಹೇಬೇಲನು ಕಾಯೇನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನ ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ. ಎರಡನೇದಾಗಿ ದೇವರು ಯಾರನ್ನ ಮೆಚ್ತಾರಂತಂದ್ರೆ, ಯಾರು ನೀತಿಯನ್ನು ಅನುಸರಿಸಿ ನಡೀತಾ ಇರ್ತಾರೋ, ಯಾರು ನೀತಿ ಉಳ್ಳವರಾಗಿ ಜೀವಿಸ್ತಾರೋ, ಯಾರು ನೀತಿಯನ್ನು ಧರಿಸಿಕೊಂಡವರಾಗಿ ಇರ್ತಾರೋ, ನೀತಿ ಉಳ್ಳಂತ ಯೇಸುವನ್ನ ಧರಿಸಿಕೊಂಡವರಾಗಿ ಲೋಕದಲ್ಲಿ ಜೀವಿಸ್ತಾ ಇರ್ತಾರೋ ಅಂತವರನ್ನ ದೇವ್ರು ಏನ್ ಮಾಡ್ತಾನೆ? ಮೆಚ್ಚುತ್ತಾನೆ ಪ್ರೇರ. ಅಂತವರು ದೇವರನ್ನ ಮೆಚ್ಚಿಸುವುದಕ್ಕೆ ಸಾಧ್ಯ ಪ್ರೇರ. ಇವತ್ತಿನ ದಿವಸ ನನ್ನಲ್ಲಿ ನಿನ್ನಲ್ಲಿ ಅನೀತಿ ಅಲ್ಲ, ನನ್ನಲ್ಲಿ ನಿನ್ನಲ್ಲಿ ಅನ್ಯಾಯ ಅಲ್ಲ, ನನ್ನಲ್ಲಿ ನಿನ್ನಲ್ಲಿ ಅಕ್ರಮ ಅಲ್ಲ, ನನ್ನಲ್ಲಿ ನಿನ್ನಲ್ಲಿ ನೀತಿ ಕಾಣಿಸಬೇಕಾಗಿದೆ, ನನ್ನಲ್ಲಿ ನಿನ್ನಲ್ಲಿ ಕ್ರಮವಾದಂತ ಭಕ್ತಿ ಕಾಣಿಸ್ಬೇಕಾಗಿದೆ, ನನ್ನಲ್ಲಿ ನಿನ್ನಲ್ಲಿ ನ್ಯಾಯವು ಕಾಣಿಸಬೇಕಾಗಿದೆ ಪ್ರಿಯರೇ. ದೇವರು ಇವುಗಳನ್ನ ಮೆಚ್ಚುವಂತ ದೇವರಾಗಿದ್ದಾನೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ, ಹೇಬೇಲನಂತೆ ದೇವರನ್ನ ಮೆಚ್ಚಿಸ್ತಾ ಇದ್ದಾನೆ. ದೇವರು ಒಬ್ಬ ವ್ಯಕ್ತಿಯನ್ನ ಮತ್ತು ಅರ್ಪಣೆಯನ್ನ ಮೆಚ್ಚುವಂತ ದೇವರಾಗಿದ್ದಾನೆ. ಇವತ್ತು ನಾವು ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಂಡು ದೇವರು ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ. ಏನಂತೇಳಿ? ನನ್ನ ಸನ್ನಿಧಾನದಲ್ಲಿ ನೀವು ಕಾಣಿಕೆ ಇಲ್ಲದೆ ಕಾಣಿಸಿಕೊಳ್ಳಬಾರದು ಎಂಬುದಾಗಿ. ಹಲ್ಲೆಲೂಯಾ. ಅದು ದೇವರಿಗೆ ಒಳಗಾಗಿ ಜೀವಿಸುವಂತ ಒಂದು ಸ್ಥಿತಿಯನ್ನ ತರುವಂತದ್ದಾಗಿದೆ ಪ್ರೇರ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಹೇಬೇಲನು ತನಗಿರುವಂತವುಗಳನ್ನ ದೇವರಿಗೆ ಕೊಡಬೇಕು, ನಾನು ದೇವರನ್ನ ಮೆಚ್ಚಿಸ್ಬೇಕಂತೇಳಿ ಏನ್ ಮಾಡ್ತಾ ಇದ್ದಾನೆ? ತಾಪತ್ರಯ ಪಡ್ತಾ ಇದ್ದಾನೆ. ಅಯ್ಯೋ, ದೇವರು ಇವೆಲ್ಲ ನನಗೆ ಕೊಟ್ಟಿದ್ದಾನೆ, ನಾನು ಕೊಟ್ಟಿರುವಂತದನ್ನ, ದೇವರು ನನಗೆ ಕೊಟ್ಟಿರುವಂತದನ್ನ ನಾನು ಪುನಃ ದೇವರಿಗೆ ಕೊಡಬೇಕಲ್ಲ ಎನ್ನುವಂತ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾನ್ರಿ? ತನಗಿರ್ತಕ್ಕಂಥ ಆ ಮಂದೆಯಲ್ಲಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥವುಗಳನ್ನು ಏನ್ ಮಾಡ್ತಾ ಇದ್ದಾನೆ? ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರಿಗೆ ಮೆಚ್ಚುಗೆಯಾದದ್ದು ಸುಗಂಧ ವಾಸನೆ ಎಂಬುದಾಗಿ ಹೇಳ್ತೇವೆ ವಾಕ್ಯ. ಒಂದ್ಸಾರಿ ನೀವು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ ಪೌಲನು ಮಾತಾಡ್ತಾ ಇದ್ದಾನೆ ಅಲ್ಲಿ 4ನೇ ಅಧ್ಯಾಯ 18ನೇ ವಚನದಲ್ಲಿ ಈ ಸಮಯದಲ್ಲಿ ಓದಿಕೊಳ್ಳೋಣ. ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನ. ಎಪಫ್ರೋದೀತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು ಸುಗಂಧ ವಾಸನೆಯೇ, ಇಷ್ಟ ಯಜ್ಞವೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರ್ರಿ? ಎಪಫ್ರೋದೀತನು ಎನ್ನುವಂತ ಒಬ್ಬ ವ್ಯಕ್ತಿಯ ಕೈಗಳ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಜನರು ತಮ್ಮ ಗುರುವಾಗಿರ್ತಕ್ಕಂಥ ಅಪೊಸ್ತಲನಾಗಿರ್ತಕ್ಕಂಥ ಸೇವೆಯನ್ನ ಮುಂದೆ ನಡೆಸುವುದಕ್ಕಾಗಿ ಆರ್ಥಿಕವಾಗಿ ಏನ್ ಮಾಡ್ತಾ ಇದ್ದಾರೆ? ಅವರು ಕೊಡ್ತಾ ಇದ್ದಾರೆ ಪ್ರಿಯರೇ. ಯಾರು ಕೂಡ ಕಳಿಸ್ತಾ ಇದ್ದಾರೆ? ಎಪಫ್ರೋದೀತನ ಮೂಲಕವಾಗಿ ಕಳಿಸ್ತಾ ಇದ್ದಾರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಪೌಲನು ಆ ವಿಷಯನ ಹೇಳ್ತಾ ಇದ್ದಾನೆ, ಈ ಒಂದು ನೀವು ಯಾವುದನ್ನ ಕಳುಹಿಸಿದ್ದೀರೋ ಅದನ್ನ ನನಗೆ ಕಳುಹಿಸಿದಾಗ ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿ ಇದ್ದೇನೆ. ಅಷ್ಟು ಮಾತ್ರವಲ್ಲದೆ ಇದು ದೇವರಿಗೆ ಮೆಚ್ಚುಗೆಯಾಗಿದೆ. ಯಾವುದು ದೇವರಿಗೆ ಮೆಚ್ಚುಗೆಯಾಗಿದ್ರಿ? ದೇವರಿಗೆ ಅರ್ಪಣೆ ಮಾಡಿದಂತ ನಿನ್ನ ಕರಗಳನ್ನ ದೇವರು ನೋಡುವಂತ ದೇವರಾಗಿದ್ದಾನೆ. ಅರ್ಪಣೆ ಮಾಡಬೇಕಾದ್ರೆ ಮೊದಲನೇದಾಗಿ ನೀನೇನಾಗಬೇಕು? ನೀತಿ ಉಳ್ಳವನಾಗಬೇಕು. ನಿನ್ನಲ್ಲಿ ನೀತಿ ಪ್ರವೇಶಿಸಬೇಕು. ನೀತಿ ಪ್ರವೇಶಿಸಬೇಕಾದ್ರೆ ನೀನೇನ್ ಮಾಡಬೇಕು? 3ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ರೋಮಾಪುರದಲ್ಲಿ ಬರೆದ ಪತ್ರಿಕೆಯಲ್ಲಿ, ಯೇಸು ಕ್ರಿಸ್ತನನ್ನ ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂತದಂದ್ರೆ ಯಾವ್ದು? ಅದು ನೀತಿ. ಕ್ರಿಸ್ತನನ್ನ ನೀನು ನಂಬಬೇಕು. ಹಲ್ಲೆಲೂಯಾ. ಕ್ರಿಸ್ತನನ್ನ ನಂಬಲಾರದೆ ನೀನೆಲ್ಲ ಹೊರಗಿನ ಲೋಕದ ಎಷ್ಟು ಸಾವಿರಾರು ಕಾರ್ಯಗಳನ್ನ ಮಾಡಿದ್ರು ಕೂಡ ನಿನ್ನಲ್ಲಿ ನೀತಿ ಬರೋದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನ ನೀತಿವಂತರು ಎಂಬುದಾಗಿ ದೇವದೂತರು ಯಾವಾಗ ನೋಡ್ತಾರಂತಂದ್ರೆ, ನಿನ್ನಲ್ಲಿ ಕ್ರಿಸ್ತನು ಇರುವಾಗ, ನೀನು ಕ್ರಿಸ್ತನನ್ನ ಧರಿಸಿಕೊಂಡಿರುವಾಗ, ಕ್ರಿಸ್ತನ ಆತ್ಮನು ನಿನ್ನಲ್ಲಿ ಇರುವಾಗ, ದೇವರ ಮಕ್ಕಳಾಗಿ ನೀವು ನಡೆದುಕೊಳ್ಳುವಾಗ, ಒಂದು ವೇಳೆ ಆ ಸ್ಥಿತಿಗಳು ಇರ್ಲಾರ್ದೆ ಹೋದ್ರೆ ನೀನು ಏನಾಗಿರ್ತೀಯ? ಅನೀತಿ ಪರನಾಗಿರ್ತೀಯ. ನೀತಿ ಅನ್ನುವಂಥದ್ದು ನಿನ್ನಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಇವತ್ತಿನ ದಿವಸ ಮೊದಲನೇದಾಗಿ ದೇವರೊಬ್ಬ ವ್ಯಕ್ತಿಯನ್ನ ಮೆಚ್ಚುತ್ತಾನೆ. ವ್ಯಕ್ತಿಯನ್ನ ಮೆಚ್ಚಿದ ಆದ್ಮೇಲೆ ಅವನ ಕಾಣಿಕೆಯನ್ನ ಮೆಚ್ಚುತ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಎರಡನೆಯದಾಗಿ ನಾವು ಕೊಡುವುದರ ಮೂಲಕವಾಗಿ ದೇವರನ್ನ ನಾವು ಸಂತುಷ್ಟಿ
ಪಡಿಸಬಹುದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಮೊದಲನೇದಾಗಿ ನಾವು ಆಜ್ಞೆಗಳನ್ನ ಕೈಕೊಂಡ್ರೆ ದೇವ್ರು ಮೆಚ್ತಾನೆ. ಎರಡನೇದಾಗಿ ಆ ಆಜ್ಞೆಗಳಲ್ಲೇ ಒಂದು ಆಜ್ಞೆ, ಯಾವ ಆಜ್ಞೆ ರೀ? ನೀತಿವಂತರಾಗಿ ನಾವು ಜೀವಿಸಬೇಕು, ದೇವರದನ್ನ ದೇವರಿಗೆ ಕೊಡುವಂತವರು ಆಗಿರ್ಬೇಕು. ಈ ಕಾರ್ಯವನ್ನ ಮಾಡುವಾಗ ದೇವರು ನಮ್ಮನ್ನ ಏನ್ ಮಾಡ್ತಾನೆ? ಮೆಚ್ತಾನೆ. ಪ್ರಿಯರೇ, ನಾವು ನೋಡ್ತಾ ಇದ್ದೇವೆ, ಹೇಬೇಲನು ಎಂಬುದಾಗಿ ಹೇಳ್ತಾ ಇದೆ ವಾಕ್ಯ. ಯಾರಂತ ಹೇಳಿರಿ? ಹೇಬೇಲ. ಆದಾಮ ಅವಳಿಗೆ ದ್ವಿತೀಯ ಸುಪುತ್ರನಾಗಿ, ಎರಡನೇ ಮಗನಾಗಿ ಹುಟ್ಟಿರ್ತಕ್ಕಂತ ಹೇಬೇಲ. ಪ್ರಿಯರೇ, ಏನ್ ಮಾಡ್ತಾ ಇದ್ದಾನಂತೆ? ಕುರಿಗಳನ್ನ ಕಾಯ್ತಾ ಇದ್ದಾನೆ. ಅಣ್ಣ ಏನ್ ಮಾಡ್ತಾ ಇದ್ದಾನೆ? ತೋಟಗಳನ್ನ, ವ್ಯವಸಾಯವನ್ನ ಮಾಡಿದ್ರೆ ತಮ್ಮ ಏನ್ ಮಾಡ್ತಾ ಇದ್ದಾನ್ರಿ? ಕುರಿ ಕಾಯುವಂತ ಕುರುಬನಾಗಿದ್ದಾನೆ. ಒಬ್ಬಾತನು ವ್ಯವಸಾಯಗಾರನ, ಒಕ್ಕಲಿಗನಾದ್ರೆ, ಇನ್ನೊಬ್ಬಾತನ ಏನಾಗಿದ್ದ? ಪಶು ಸಂಗೋಪನೆ ಎನ್ನುವಂತ ರೀತಿಯಲ್ಲಿ ಕರೆಸಿಕೊಳ್ಳುವಂತಹ ಹೈನುಗಾರಿಕೆಯನ್ನು ಮಾಡುವಂತಹ ವ್ಯಕ್ತಿಯಾದ. ಪ್ರಿಯರೇ, ಹಲ್ಲೆಲೂಯಾ. ಈ ವ್ಯಕ್ತಿ ದೇವರಿಗೆ ಮೆಚ್ಚುಗೆಯಾದದ್ದು ಯಾವುದೆಂಬುದಾಗಿ ತಿಳಿದು ನಡೆದ್ರೆ, ಈ ವ್ಯಕ್ತಿ ದೇವರಿಗೆ ಮೆಚ್ಚುಗೆಯಾದದ್ದು ಆಗ್ಲಾರ್ದು ಯಾವುದಿಲ್ಲ. ಎಲ್ಲ ಏಕ್ಲಾಕ್ ಅಂತ ಹೇಳೋದು. ಹಲ್ಲೆಲೂಯಾ. ಎಲ್ಲ ಒಂದೇ ರೀತಿಯಲ್ಲಿ ನೋಡುವಂತಹ ಸ್ಥಿತಿ. ದೇವರನ್ನ ಮೆಚ್ಚಿಸ್ಬೇಕಾದ್ರೆ ಯಾವ ರೀತಿಯಾಗಿ ಆತನನ್ನು ಮೆಚ್ಚಿಸ್ಬೇಕಂತೇಳಿ ತಿಳಿಯಲಾರದೆ ಸ್ವಲ್ಪ ಕಾಣಿಕೆ ದೇವರ ಸನ್ನಿಧಿಯೆಲ್ಲ ಹಾಕಿ ಮತ್ತೆ ಪುನಃ ಅದನ್ನ ಏನ್ ಮಾಡ್ತಾನೆ? ವಾಪಸ್ಸು ತೆಗೆದುಕೊಳ್ತಾ ಇದ್ದಾನೆ. ಕಾರಣ ಏನಂತಂದ್ರೆ, ಈತನು ದೇವರು ತನಗೆ ಕೊಟ್ಟಿದ್ದಾನೆ. ದೇವರು ಕೊಟ್ಟಿದ್ದನ್ನು ದೇವರಿಗೆ ಕೊಡ್ಬೇಕಂದ್ರೆ ಈತನಿಗೆ ಬಹಳ ಸಂಕಟ ಬಂದಿದೆ. ಹಲ್ಲೆಲೂಯಾ, ಬಹಳ ಕಷ್ಟ ಬಂದಿದೆ. ನಾನು ನಿಮಗೆ ಒಂದು ವಿಷಯ ಹೇಳಿದ್ದೆ, ಸಂಗತಿ ಹೇಳಿದ್ದೆ. ಹೀಗೆ ಒಬ್ರು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಬಹಳ ವರ್ಷ ಯೂಟ್ಯೂಬಲ್ಲಿ ಇರುತ್ತೆ, ನೀವು ಕೇಳ್ಬೋದು ಅದನ್ನ. ಬಹಳ ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥ ಒಂದು ಸಂಗತಿ. ಒಬ್ಬ ವ್ಯಕ್ತಿ ದೈವ ಸೇವಕರ ಬಳಿಗೆ ಬಂದು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಒಂದು ವಿಷಯವನ್ನು ಕೇಳ್ತಾನೆ. ನಾನು ಹಿಂಗಿಂಗ್ ಒಂದು ವ್ಯಾಪಾರವನ್ನ ಪ್ರಾರಂಭ ಮಾಡ್ಬೇಕಂತ ಅನ್ಕೊಂಡ ಸಮಯದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಆ ವ್ಯಕ್ತಿ ನಾನು ದೇವರಿಗೆ ಈ ರೀತಿಯಾಗಿ ದಶಮ ಭಾಗವನ್ನು ಕೊಡ್ಬೇಕಂತೇಳಿ ಅನ್ಕೊಂಡಿದ್ದೀನಿ ಅಂತೇಳಿ. ಹಲ್ಲೆಲೂಯಾ. ಅವಾಗ ಕ್ರಮವಾಗಿ ಆತನ ವ್ಯಾಪಾರಕ್ಕೆ ಹೋದ. ಪ್ರಿಯರು, ಎಲ್ಲಿಗೆ ಹೋಗ್ತಾ ಇದ್ದಾನೆ? ತನ್ನ ಗಾಡಿ ತಗೊಂಡು ವ್ಯಾಪಾರಕ್ಕೆ ಹೋದ. ಹೋದ ಸಮಯದಲ್ಲಿ 100 ರೂಪಾಯಿ ಆದಾಯ ಬಂತು ಆತನಿಗೆ. ತನ್ನ ಎಲ್ಲ ಬಂಡವಾಳವನ್ನು ತೆಗೆದಾಗ ಎಷ್ಟು ಬಂತು? 100 ರೂಪಾಯಿ ಆದಾಯ ಬಂತು. 100 ರೂಪಾಯಿ ಆದಾಯದಲ್ಲಿ 10 ರೂಪಾಯಿ ದೇವರಿಗೆ ಸಮರ್ಪಣೆ ಮಾಡ್ಬೇಕಂತೇಳಿ 10 ರೂಪಾಯಿನ ದೇವರಿಗೆ ಏನ್ ಮಾಡಿದ? ಸಮರ್ಪಣೆ ಮಾಡಿ. ಆಮೇಲೆ ಆತನ ಆದಾಯ ದ್ವಿಗುಣ ಆಗೋದಕ್ಕೆ ಹೋಯ್ತು. ಹಲ್ಲೆಲೂಯಾ. ಹೆಚ್ಚಾಗ್ತಾ ಹೋಯ್ತು. 100 ರೂಪಾಯಿ ಇದ್ದದ್ದು 500 ರೂಪಾಯಿ ಆಯ್ತು, 50 ರೂಪಾಯಿ ಕೊಟ್ಟ, 1000 ರೂಪಾಯಿ ಆಯ್ತು, 100 ರೂಪಾಯಿ ಕೊಟ್ಟ, 10,000 ಆದಾಗ 1000 ರೂಪಾಯಿ ಕೊಡೋದಕ್ಕೆ ಏನ್ ಮಾಡ್ತಾ ಇದ್ದಾನೆ? ಮನಸ್ಸು ಹಿಂದ ಮುಂದೆ ನೋಡ್ತಾ ಇದೆ. ಹಲ್ಲೆಲೂಯಾ. ಪ್ಲೀಸ್, ಇಷ್ಟು ಯಾಕೆ ದೇವರಿಗೆ ನಾನು ಕೊಡಬೇಕು? ಹಲ್ಲೆಲೂಯಾ. ಇಷ್ಟು ದೇವರಿಗೆ ಕೊಟ್ರೆ ದೇವರಿಗೆ ಆದ್ರೆ ಆಗುವಂಥದ್ದು ಏನೈತಿ ಅಂತೇಳಿ ಕೆಟ್ಟ ಆಲೋಚನೆ, ಒಂದು ದುರಾಲೋಚನೆ ಆತನ ಬಳಿಯಲ್ಲಿ ಬಂದು ಏನ್ ಮಾಡಿದಾರೆ? ಆತನು ಕೊಡುವಂಥದ್ದನ್ನ ಬಿಟ್ಟ. ಪ್ರಿಯರೇ, ಹಲ್ಲೆಲೂಯಾ. ಆಮೇಲೆ ಆತನ ಒಂದು ವ್ಯಾಪಾರ, ಆತನ ಒಂದು ವ್ಯವಹಾರದಲ್ಲಿ ಮತ್ತೆ ಆತನು ಹಿಂಜಾರಿ ಹೋಗೋದಕ್ಕೆ ಪ್ರಾರಂಭ ಮಾಡಿದ. ಆದ್ರೆ ಯಾವಾಗ ಮತ್ತೆ ಒಂದು ಕ್ರಮವಾಗಿ ದೇವರ ಸನ್ನಿಧಾನಕ್ಕೆ ಕೊಡುವಂಥದ್ದನ್ನು ನಾನು ಕೊಡಬೇಕು, ನಾನು ನೀತಿವಂತನಾಗಿ ಕೊಡಬೇಕು, ದೇವರಿಗೆ ಪರಿಶುದ್ಧನಾಗಿ ನಡೆದುಕೊಂಡು ನಾವು ಕೊಡಬೇಕು, ಪ್ರವರ್ತನೆಯನ್ನು ಮೆಚ್ಚುವಂತ ದೇವರಿಗೆ ನಾನು ಒಳ್ಳೆಯ ಸತ್ಪ್ರವರ್ತನೆ ಉಳ್ಳವನಾಗಿ ನಾನು ಕೊಡಬೇಕು ಅಂತೇಳಿ ಕೊಟ್ಟಂತ ಸಮಯದಲ್ಲಿ ಪ್ರಿಯರೇ, ಮತ್ತೆ ಪುನಃ ದೇವರು ಅವನನ್ನು ಏನ್ ಮಾಡಿದರೆ? ಧೂಳಿನಿಂದ ಮೇಲಕ್ಕೆ ಎತ್ತಿದ್ರು, ತಿಪ್ಪೆಯಿಂದ ಮೇಲಕ್ಕೆ ಎತ್ತಿದ್ರು, ಉನ್ನತವಾದಂತಹ ಸ್ಥಾನವನ್ನು ದೇವರ ಆತನಿಗೆ ಒದಗಿಸಿ ಕೊಟ್ಟರು. ಪ್ರಿಯರೇ, ಅದರ ಸಲುವಾಗಿ ನೀವು ಪೇಸ್ಟ್ ಸಿಗ್ತಾ ಇರ್ತೀರಿ. ಹಲ್ಲೆಲೂಯಾ. ಕೋಲ್ಗೇಟ್. ಹಲ್ಲೆಲೂಯಾ. ವಿಲಿಯಂ ಕೋಲ್ಗೇಟ್ ಎನ್ನುವಂತ ವ್ಯಕ್ತಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ, ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡ ದೇವರ ಸಂಗಡ. ನಾನು ನನ್ನೊಂದಿಗೆ ಇರುವಂತದ್ದನ್ನ ದೇವರ ಸನ್ನಿಧಾನದಲ್ಲಿ ಅರ್ಪಣೆ ಮಾಡ್ತೀನಿ ಅಂತ ಹೇಳಿ ಆತನು ಅರ್ಪಣೆ ಮಾಡಿದ ದಶಮ ಭಾಗದ ವಿಷಯದಲ್ಲಿ ಆತನು ಒಂದು ದೃಢವಾದಂತ ತೀರ್ಮಾನ ತೆಗೆದುಕೊಂಡು ಆತನಿಗೆ ಬರುವಂತದ್ದು ಎಲ್ಲದರಲ್ಲಿಯೂ ಕೂಡ ಆತನು ಏನ್ ಮಾಡಿದರೆ? 10ರಲ್ಲಿ 1 ಪಾಲನ್ನ ದೇವರಿಗೆ ಸಮರ್ಪಣೆ ಮಾಡಿದ. ಪ್ರಿಯರೇ, ಆತನ ಬಿಸಿನೆಸ್ ಚಿಕ್ಕದಾಗಿತ್ತು. ಇವತ್ತಿನ ದಿವಸ ಆತನು ಹೋದ್ರೂ ಕೂಡ ಆ ಬಿಸ್ನೆಸ್ ಇವತ್ತಿನವರೆಗೂ ಹಂಗೆ ರನ್ ಆಗ್ತಾ ಇದೆ. ಆತನ ಒಂದು ವಿಲ್ಲನ್ನ ಬರೆದಿಟ್ಟು ಹೋಗಿದ್ದಾನೆ. ಏನಂತೇಳಿ? ನನಗೆ ಬಂದಿರುವಂತದ್ದೆಲ್ಲವೂ ಕೂಡ ಮೊದಲನೇದಾಗಿ 10% ಅಂದ, 20% ಅಂದ, ಈಗ ಬರುವಂತದ್ದೆಲ್ಲವೂ ಕೂಡ ದೇವರ ಸೇವೆಗೆ ಸಮರ್ಪಣೆ ಆಗಲಿ ಅಂತೇಳಿ ಆ ರೀತಿಯಾಗಿ ಆತನು ಬರೆದುಕೊಟ್ಟು ಹೋದ. ಪ್ರಿಯರೇ, ಯಾಕೆ ಅವರು ಅಂತಹ ಕಾರ್ಯಗಳನ್ನ ಮಾಡಿದ್ರಂತಂದ್ರೆ, ಅವರಿಗೆ ಗೊತ್ತು ನಮ್ಮ ಮನೆ ಎಲ್ಲಿದೆ? ಭೂಮಿಯಲ್ಲಿಲ್ಲ. ಎಲ್ಲಿದೆ ನಮ್ಮ ಮನೆ? ಪರಲೋಕದಲ್ಲಿದೆ. ಆ ಮನೆಯನ್ನು ನಾವು ಕಟ್ಟಬೇಕಾದ್ರೆ ಇಲ್ಲಿ ಭಕ್ತಿವಂತರು ನಾವು ಆಗ್ಬೇಕು. ಆ ಮನೆಯನ್ನು ಇಲ್ಲಿ ಕಟ್ಟಬೇಕಾದ್ರೆ ಇಲ್ಲಿ ನೀತಿವಂತರಾಗಿ ನಾವು ಇರಬೇಕು. ಆ ಮನೆಯನ್ನು ಇಲ್ಲಿ ಕಟ್ಟಬೇಕಾದ್ರೆ ನಾವು ಸತ್ಯವಂತರಾಗಿ ನಾವು ಇಲ್ಲಿ ನಡಿಬೇಕು. ದೇವರದನ್ನ ದೇವರಿಗೆ ಕೊಡಲಾರದೆ ಇದ್ರೆ ನಾವ್ ಏನಾಗ್ಬಿಡ್ತೀವಿ? ನಾಶವಾಗಿ ಹೋಗ್ಬಿಡ್ತೀವಿ. ಪ್ರಿಯರೇ, ಅದಕ್ಕಾಗಿ ಮೊದಲನೇದಾಗಿ ದೇವ್ರದ್ದು ಯಾವ್ದ್ರಿ? ಸಮಯ. ಅದು ನಿಂದಲ್ಲ. ಸಮಯ ನಿನ್ಸಲ ನಿಂದಿರುತ್ತಾ? ನಿಲ್ಲ. ಹೃದಯ, ನಿನ್ ದೇಹ ಇದು ನಿನ್ನದಲ್ಲ. ಇದು ನೀನು ಅನ್ಕೊಂಡಿರ್ಬೋದು ನಂದಂತೆ. ಇದು ಯಾರು ಕೊಟ್ಟಿದ್ದು? ದೇವರು ಕೊಟ್ಟಿದ್ದು. ದೇವರು ಕೊಟ್ಟಿರ್ತಕ್ಕಂಥ ಈ ದೇಹವನ್ನು ದೇವರಿಗಾಗಿ ವಿನಿಯೋಗ ಮಾಡಬೇಕು. ನೀನು ಒಂದ್ ವೇಳೆ ಭೂಮಿನೇ ಇಲ್ಲ ಅಂತಂದ್ರೆ ಅಂತರಲ್ಲಿ ಹೋಗಿ ಎಲ್ಲ ಕೆಲಸ ಮಾಡಿದ್ರೆ ರೊಕ್ಕ ಬರುತ್ತಾ? ಬರಲ್ಲ. ಭೂಮಿ ದೇವ್ರದ್ದು, ಆಕಾಶ ದೇವ್ರದ್ದು, ಈ ಲೋಕ ದೇವ್ರದ್ದು. ನಾವು ನೋಡ್ತಾ ಇದ್ದೇವೆ, ಆತನು ದುಡಿಯೋ ವಾಯುದೆಯನ್ನ 7ನೇ ಅಧ್ಯಾಯದಲ್ಲಿ ಯೋಬನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ದುಡಿಯೋ ವಾಯುದೆಯನ್ನು ಕೊಟ್ಟಿದ್ದಾನೆ. ಮನುಷ್ಯನಿಗೆ ಉಸಿರನ್ನ ತೆಗೆದು ಬಿಟ್ರೆ ಅವ್ನು ದುಡಿಯೋಕ್ಕಾಗುತ್ತಾ?
ಆಗುದಿಲ್ಲ. ಅದಕ್ಕಾಗಿ ದೇವರದನ್ನ ದೇವರಿಗೆ ಕೊಡ್ತೀನಿ ಅಂತ ಹೇಳಿ ದಾವೀದನ ಒಂದು ಪ್ರತಿಜ್ಞೆಯನ್ನ ಮಾಡಿದ ಪ್ರಿಯರು. ಅದಕ್ಕಾಗಿ ದೇವವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಹೇಬೇಲನ್ನು ಏನ್ ಮಾಡ್ತಾ ಇದ್ದಾನಂತೆ, ದೇವರಿಗೆ ಮೆಚ್ಚುಗೆಯಾದಂತ ರೀತಿಯಲ್ಲಿ ನಡೀತಾ ಇದ್ದಾನೆ. ಮೊದಲು ನಡೆದಿದ್ದಾದ ಮೇಲೆ ದೇವರಿಗೆ ಮೆಚ್ಚುಗೆಯಾದದ್ದು ಯಾವುದಂತ ಹೇಳಿ ತಿಳಿದುಕೊಂಡ. ಹಲ್ಲೆಲೂಯಾ. ಯಾರಾದ್ರೂ ನಿಮ್ಗೆ ಪರಿಚಯ ಆದಾಗ ಸಡನ್ ಆಗಿ ಅವ್ರಿಗೆ ಇಷ್ಟವಾಗಿದ್ದು ಒಂದೇ ಸರಿ ನಿಮ್ಗೆ ಗೊತ್ತಾದ್ರಿ ಯೋಸೇಫರೇ? ಗೊತ್ತಾಗಲ್ಲ. ಹಾಗಾಗಿ ಯಾರಿಗೂ ಗೊತ್ತಾಗಲ್ಲ ಪ್ರಾರಂಭದಲ್ಲಿ. ಆದರೆ ಬರ್ತಾ 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 ಅವ್ರಿಗೆ ಇಷ್ಟವಾಗಿರುವಂಥದ್ದು ಯಾವ್ದು ಎಂಬುದಾಗಿ ನೀವು ತಿಳಿದುಕೊಂಡಾಗ ಅವ್ರಿಗೆ ಇಷ್ಟವಾಗಿರುವಂಥದ್ದನ್ನೇ ಮಾಡೋದಕ್ಕೆ ನೀವೇನ್ ಮಾಡ್ತೀರಿ, ಪ್ರಾರಂಭ ಮಾಡ್ತೀರಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ಭಕ್ತಿಯ ಜೀವಿತದ ಕೆಳಗೆ ನೀನು ಬಂದಾಗ ದೇವರಿಗೆ ಇಷ್ಟವಾಗಿರುವಂಥದ್ದು ಯಾವ್ದು ಎಂಬುದಾಗಿ ನೀನು ತಿಳಿದುಕೊಂಡಾದ ಮೇಲೆ ಅದನ್ನ ಮಾಡುವಂತ ವ್ಯಕ್ತಿ ನೀನಾಗಬೇಕು. ಅದನ್ನ ಮಾಡಲಾರದೆ ನೀನು ಕೈ ಬಿಟ್ರೆ, ಅದನ್ನ ಮಾಡಲಾರದೆ ನೀನು ಅದಕ್ಕೆ ಬೆನ್ನು ತೋರಿಸಿ ಹೋದ್ರೆ, ಅದನ್ನ ಮಾಡಲಾರದೆ ಸತ್ಪ್ರವರ್ತನೆಯನ್ನ ಬಿಟ್ಟು ನೀನು ಮತ್ತೆ ದುಷ್ಟ ಪ್ರವರ್ತನೆ ಕಡೆಗೆ ಹೋಗುವಂತ ಸ್ಥಿತಿಗೆ ನೀನು ಜಾರಿ ಹೋದ್ರೆ, ನೀನು ಎಷ್ಟು ಕಾಣಿಕೆ ಹಾಕಿದ್ರು ಕೂಡ ದೇವರು ನಿನ್ನ ಕಾಣಿಕೆಯನ್ನ, ಆತನ ಸನ್ನಿಧಾನದಲ್ಲಿ ನೀನು ಹಾಕಿರತಕ್ಕಂಥ ಕಾಣಿಕೆಯನ್ನ ಆತನ ಏನ್ ಮಾಡಲ್ಲ, ಮೆಚ್ಚೋದಿಲ್ಲ. ಮೊದಲನೇದಾಗಿ ದೇವರಿಗೆ ಬೇಕಾಗಿರುವ ಆತನು ನೀನು. ದೇವರು ನಿನ್ನನ್ನು ನೋಡ್ತಾನೆ. ದೇವರು ಬೇಕಾಗಿರುವಂಥದ್ದು ನಿನ್ನ ಒಂದು ಜೀವಿತ. ಹಲ್ಲೆಲೂಯಾ. ನೀನೇ ಸರಿಯಾಗಿ ನಡೆದುಕೊಳ್ಳಲಾರದೆ ಇದ್ರಪ್ಪ ಅಂದ್ರ ಆತ ನಿನ್ನ ಕಾಣಿಕೆಯನ್ನು ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ. ಕಾಯಿನಿದ್ದಾನೆ, ಏಬೇಲ್ನಿದ್ದಾನೆ. ಕಾಯಿನನ್ನ ದೇವರು ಯಾಕೆ ಮೆಚ್ಚಲಿಲ್ಲ ಅಂತೇಳಿ ವಾಕ್ಯ ಹೇಳ್ತಾ ಇದೆ ಅಂತಂದ್ರೆ, ಕಾಯಿನನ್ನ ಒಳಗಡೆ ಲೋಕ ಎನ್ನುವಂಥದ್ದು ತುಂಬಿಕೊಂಡಿದೆ. ಕಾಯಿನ ಒಳಗಡೆ ದೇವರಿಗೆ ನಾನು ಯಾಕೆ ಕೊಡಬೇಕೆನ್ನುವಂಥ ಸ್ಥಿತಿ ತುಂಬಿಕೊಂಡಿದೆ. ಅದಕ್ಕಾಗಿ ಕಾಯಿನನ್ನು ಏನಾದ್ರೆ ಮೆಚ್ಚುಗೆಯನ್ನು ಗಳಿಸಲಿಲ್ಲ. ಆದ್ರೆ ಏಬೇಲನ ಮೆಚ್ಚುಗೆಯನ್ನು ಗಳಿಸಿದ್ರ. ಆದ್ರೆ ಅವನು ಈಗ ಸತ್ತಿದ್ದರೂ ಕೂಡ ಅಣ್ಣನ ತಮ್ಮನನ್ನು ಏನ್ ಮಾಡಿದ, ಸಾಯಿಸಿದ. ಅಪ್ಪರು ಓದುವಾರು ಹೇಳಿದ್ರು, ಅಣ್ಣ ಏನ್ ಮಾಡಿದ, ತಮ್ಮನನ್ನು ಒಡೆದಾಕಿದ ಮೇಲೆ ಆತನ ರಕ್ತ ಇವತ್ತಿನವರೆಗೂ ಕೂಡ ಏನ್ ಮಾಡ್ತಾ ಇದೆ, ನಮಗೆ ಸಾಕ್ಷಿ ಕೊಡ್ತಾ ಇದೆ. ಏನಂತೇಳಿ ಸಾಕ್ಷಿ ಕೊಡ್ತಾ ಇದ್ದಾರೆ, ಆತನ ರಕ್ತ ನೀತಿಯ ರಕ್ತ ಎಂಬುದಾಗಿ, ನಂಬಿಕೆ ರಕ್ತ ಎಂಬುದಾಗಿ ನಮ್ಮ ಸಂಗಡ ಇವತ್ತಿನವರೆಗೂ ಕೂಡ ಅದು ಮಾತಾಡ್ತಾ ಇದೆ ಪ್ರಿಯರು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ಯವೇದ ಹೇಳ್ತಾ ಸ್ಪಷ್ಟವಾಗಿ. ಎರಡನೇದಾಗಿ ನಾವು ದೇವರನ್ನ ಯಾವ ರೀತಿಯಾಗಿ ಮೆಚ್ಚಿಸೋದಕ್ಕೆ ಸಾಧ್ಯ ಪ್ರಿಯರೇ, ನಾವು ಪ್ರವರ್ತನೆಯನ್ನ ಸರಿಯಾಗಿ ಮಾಡಿಕೊಂಡು ದೇವರಿಗೆ ಕೊಡುವಾಗ ದೇವರು ನಮ್ಮನ್ನು ಏನ್ ಮಾಡ್ತಾನೆ ಅಂತ ಆತ ಮೆಚ್ಚುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ. ಮುಂದಿನ ವಾರ ಇದರ ಕುರಿತಾಗಿ ಇನ್ನು ಅನೇಕ ಅಂಶಗಳನ್ನು ನಾವು ನೋಡೋಣ. ಇವತ್ತಿನ ದಿವಸ ಸಹೋದರ ಸಹೋದರಿಯೇ, ನೀನು ಯಾರನ್ನ ಮೆಚ್ಚುವಂತ ವ್ಯಕ್ತಿಯ, ಯಾರನ್ನ ಮೆಚ್ಚಿಸುವಂತ ವ್ಯಕ್ತಿಯಾಗಿದೆ. ಮನುಷ್ಯರನ್ನ ಮೆಚ್ಚಿಸುವುದಕ್ಕಾಗಿ ಅನೇಕ ಕಾರ್ಯಗಳು ಲೋಕದಲ್ಲಿ ಉಂಟು. ಆದ್ರೆ ನೀನು ಇವತ್ತಿನ ದಿವಸ ಯಾರನ್ನ ಮೆಚ್ಚಿಸ್ತಾ ಇದೀಯಾ? ದೇವರನ್ನ ಮೆಚ್ಚಿಸಬೇಕಾದ್ರೆ ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ಸ್ಥಿತಿ ನಿನ್ನಲ್ಲಿದೆಯಾ? ದೇವರನ್ನ ಮೆಚ್ಚಿಸಬೇಕಾದ್ರೆ ಸತ್ಪ್ರವರ್ತನೆಯ ಜೀವಿತ ನಿನ್ನಲ್ಲಿದೆಯಾ? ದೇವರಿಗೆ ಕೊಡುವಾಗ ನೀನು ಯಾವ ರೀತಿಯಾಗಿ ಕೊಡ್ತಾ ಇದೀಯಾ? ದೇವರಿಗೆ ಸಮಯವನ್ನು ಕೊಡ್ತಾ ಇದೀಯಾ? ದೇವರಿಗೆ ನಿನ್ನ ದೇಹವನ್ನು ಕೊಟ್ಟಿದೀಯಾ? ದೇವರು ವಾಕ್ಯ ಹೇಳ್ತಾ ಇದೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ದೇವರು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ. ಇವತ್ತು ದಿವಸ ನೀನು ಊಟ ಮಾಡುವಂತ ಆಹಾರದಲ್ಲಿ ಏನಾದ್ರೂ ಕಲಬೆರಕೆ ಪದಾರ್ಥಗಳಿದ್ರೆ ಅದನ್ನು ನೀನು ತಿಂತೀಯಾ? ಒಂದು ಸಾರಿ ಆದ್ರೂ ಆಲೋಚನೆ ಮಾಡಿದೀಯಾ ನಿನ್ನ ಜೀವಿತದ ಕುರಿತಾಗಿ, ನಿನ್ನ ದೇಹದ ಕುರಿತಾಗಿ? ದೇವರು ನಿನ್ನನ್ನು ಮೆಚ್ಚಬೇಕಾದ್ರೆ ಏಬೇಲನ ಸಾಕ್ಷಿಯನ್ನ ಹೊಂದಿದ ಆತನ ಪ್ರವರ್ತನೆ ಇವತ್ತಿನ ದಿವಸ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ಮಾತಾಡ್ತಾ ಇದೆ. ಆತನ ನಂಬಿಕೆ ಇವತ್ತು ನನ್ನ ಸಂಗಡ, ನಿಮ್ಮೆಲ್ಲರ ಸಂಗಡ ಮಾತಾಡ್ತಾ ಇದೆ. ಆತನು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಡೆದ ಕಾರಣ ಏನಂತಂದ್ರೆ, ಆತನಿಗೆ ಗೊತ್ತು ದೇವರಿಗೆ ನಾನು ಒಳಗಾಗಿ ಜೀವಿಸಬೇಕೆಂಬುದಾಗಿ. ಆತನಿಗೆ ಗೊತ್ತು ದೇವರನ್ನು ಯಾವುದನ್ನು ಮೆಚ್ಚುತ್ತಾನೆ ಅದನ್ನೇ ನಾನು ಮಾಡಬೇಕು ಎಂಬುದಾಗಿ. ಇವತ್ತು ನೀನು ಯಾವುದನ್ನು ಮಾಡ್ತಾ ಇದ್ದೆ ಸಹೋದರ ಸಹೋದರಿ? ಒಂದ್ಸಾರಿ ನಿನ್ನ ಜೀವಿತಗಳನ್ನ ನಿನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ಆತನು ಒಳ್ಳೆ ದೇವರಾಗಿದ್ದಾನೆ. ಇವತ್ತು ಆತನ ನನಗೆ ನಿನಗೆ ತಿಳಿಸಿದ್ದಾನೆ. ಆತನ ಆಜ್ಞೆಗಳು ಭಾರವಾದವುಗಳೆಲ್ಲ ಆ ಆಜ್ಞೆಗಳಿಗೆ ಒಳಗಾಗಿ, ಆತನು ನೀತಿಯ ಒಳಗಾಗಿ ನಾವು ಜೀವಿಸುವಂಥದ್ದೇ ಆದ್ರೆ ಖಂಡಿತವಾಗಿ ಆತ ನಮ್ಮನ್ನು ಮೆಚ್ಚುವಂತ ದೇವರಾಗಿದೆ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತಿಯುಳ್ಳವರಿಗೆ ಕರುಣಾನಿಧಿಯ ತಂದೆ, ನಮ್ಮ ಬಂಗಾರದ ಪಾದಗಳಿಗೆ ಕರ್ತನೆ, ರಕ್ಷಕನೇ, ನಡವಳಿಕೆಯಿಂದ ಮೆಚ್ಚಿಸಬೇಕು, ಆಮೇಲೆ ಕಾಣಿಕೆಯನ್ನು ಮೆಚ್ಚಿಸಬೇಕು. ಹೌದು ಕರ್ತನೆ, ಅದು ಸುಗಂಧ ವಾಸನೆ ಆಗಿದೆ. ನಡವಳಿಕೆ ಇಲ್ಲದೆ ಕಾಣಿಕೆಯನ್ನು ಅರ್ಪಣೆ ಮಾಡುವಂಥದ್ದು ಕರ್ತನೆ, ನೀತಿ ಇಲ್ಲದೆ ಕಾಣಿಕೆಯನ್ನು ಅರ್ಪಿಸುವಂಥದ್ದು ಕರ್ತನೆ. ಅದಕ್ಕೆ ಬರುವಂಥ ಪ್ರತಿಫಲ ಏನು ಸವಿಸ್ತಾರವಾಗಿ ತಿಳಿಸಿದ್ದ ಕೊನೆಯ ಸ್ತೋತ್ರ.
ಅವರಿಗೆ ಕರ್ತನ ನಂಬಿದ ಮಕ್ಕಳಲ್ಲಿ ನೀತಿ ಪ್ರವೇಶ ಮಾಡಿದೆ. ನಿನಗೆ ಮೆಚ್ಚುಗೆಯಾಗಿ ಜೀವಿಸುವಂತೆ ನಡವಳಿಕೆಯಿಂದ ನಿನ್ನನ್ನು ಮಹಿಮೆ ಪಡಿಸುವಂತೆ ಮಾಡು. ಕರ್ತನ ಬಂದಿರುವ ಎಲ್ಲರೂ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಎಲ್ರಿಗೂ ಆರೋಗ್ಯ ಕೊಡ್ರಿ, ಸಮಾಧಾನ ಕೊಡ್ರಿ, ಶಾಂತಿ ಕೊಡ್ರಿ, ನೆಮ್ಮದಿ ಕೊಡ್ರಿ. ಅವರಿಗಿರುವಂಥ ತೊಂದರೆಗಳೆಲ್ಲ ತೊಲಗಿಸಿರಿ. ವಾಕ್ಯದ ಮೂಲಕವಾಗಿ ಸ್ವಾಮಿ ಮಾತಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಘನವಾದ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾಪ್ರಭುಗಳ ಪರಿಶುದ್ಧ ಜೀವನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್. ಎಲ್ಲರೂ ಕೆಲವರು ಕೂತ್ಕೊಳ್ರಿ. 7 ಮಿನಿಟ್ ಧ್ಯಾನ. 7 ಮಿನಿಟ್ ಧ್ಯಾನ.